स्वागत है आपका बी न्यूज नेशन में। मैं हूं आबिद हुसैन शेख। हरन शिकारी गली में 75,000 का गांजा जब्त। आज सुबह 9 बजे के करीब बीजापुर नगर के दौलत कोठी रोड हरन शिकारी गली RR नंबर 72246 भरत चंद्राम चौहान इसके मकान पर आबकारी अधिकारी छापामारी करके गैर कानूनी बेच रहे 3 किलो 600 ग्राम गांजा जिसकी कीमत 75,000 है और 15 लीटर नकली शराब की भट्टी और 40 लीटर गुड़ रसायन जब्त करके एक्साइज ज्वाइंट कमिश्नर डॉक्टर वाई मंजुनाथ, बेलगाम विभाग बीजापुर एक्साइज डेप्यूटी कमिश्नर रवि शंकर के मार्गदर्शन और AA मुजावर के नेतृत्व में जगदीश इनामदार, विजय कुमार हिरेमठ अधिकारियों की टीम रचाकर की गई इस कार्याचरण की छापामारी में भरत चौहान और मोहन चौहान पर मामला दाखिल किया गया है। 2 की तलाश जारी है। उन पर भी मामला दर्ज करके आगे की जांच शुरू कर दी है आबकारी अधिकारियों ने। शहर बीजापुर के दौलत कोठी हरन शिकारी गली में एक्साइज डिपार्टमेंट की ओर से एक छापा मारा गया जिसमें जो है 3 किलो 600 ग्राम गांजा और इसके अलावा ID और नौसागर वगैरह यहाँ पर जो है जब्त किया गया। DC साहब हैं, इनके नेतृत्व में पूरी टीम आज सुबह जो है अचानक हरन शिकारी गली में धावा मारकर यहाँ पर जो है 3 किलो 600 ग्राम गांजा बरामद किया गया है। इनके डिपार्टमेंट के हिसाब से इनकी कीमत लगभग 75 से ज़्यादा बताई जा रही है। ಈ ದಿನ ಜಿಲ್ಲೆಯ ಎಲ್ಲ ಅಬಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರೊಂದಿಗೆ ವಿಜಯಪುರ ಟೌನ್ ಹರಣ ಶಿಕಾರಿ ಕಾಲೋನಿಯಲ್ಲಿರುವ ಭರತ್ ಚಂದ್ರಂ ಚೌಹಾಣ್ ಅವರ ಮನೆ ಮೇಲೆ ದಾಳಿ ನಡೆಸಿದಾಗ 3.6 kg ಗಾಂಜಾ, 15 ಲೀಟರಷ್ಟು ಕಳಬಟ್ಟೆ ಸರಾಯಿ, 40 ಲೀಟರಷ್ಟು ವಾಶ್ ಹಾಗೂ 18 kg ಬೆಲ್ಲದ ಕೊಳೆಯನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಆರೋಪಿ ಭರತ್ ಚಂದ್ರಂ ಚೌಹಾಣ್ ಅವರನ್ನ ದಸ್ತಗಿರಿ ಮಾಡಿದ್ದೀವಿ. ಈ ಪ್ರಕರಣವನ್ನು AA ಮುಜಾವರ್ ಅಬಕಾರಿ ನಿರೀಕ್ಷಕರು ಜಿಲ್ಲಾ ವಿಚಕ್ಷಣೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ದಿನ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರಾದಂಥ ಡಾಕ್ಟರ್ ವಾಯ್ ಮಂಜುನಾಥ್ ಸಾಹೇಬರು ಮತ್ತು ಅಬಕಾರಿ ಉಪಾಯುಕ್ತರಾದಂಥ A ರವಿಶಂಕರ್ ಸರ್ ಇವರ ಮಾರ್ಗದರ್ಶನದಲ್ಲಿ ಪಟ್ಟಣದ ಹರನ್ ಶಿಕಾರ್ ಕಾಲನಿಯಲ್ಲಿ ಭರತ್ ಚಂದ್ರಾಮ್ ಚೌಹಾಣ್ ಎಂಬುವವನ ಮನೆಯ ಮೇಲೆ ಅಬಕಾರಿ ದಾಳಿ ಮಾಡಿದಾಗ ಸಾಮೂಹಿಕ ಅಬಕಾರಿ ದಾಳಿಯಲ್ಲಿ ನಾವು ಸುಮಾರು 3 kg 600 ಗ್ರಾಂದಷ್ಟು ಒಣಗಿದ ಗಾಂಜಾವನ್ನು ಮಾರಾಟಕ್ಕೆ ಸಿದ್ಧಪಡಿಸಿರುವಂಥ ಗಾಂಜಾವನ್ನು ಜಪ್ತಿಪಡಿಸಿಕೊಂಡಿದ್ವಿ. ಅದರ ಜೊತೆಗೇನೆ ಕಳ್ಳಬಟ್ಟಿ ಸಾರಾಯಿಯನ್ನು ಸಹಿತ 15 ಲೀಟರ್ ಕಳ್ಳಬಟ್ಟಿ ಸಾರಾಯಿಯನ್ನು ಜಪ್ತಿಪಡಿಸಿಕೊಂಡಿದ್ವಿ. ಹಾಗೂ ಕಳ್ಳಬಟ್ಟಿ ಸಾರಾಯಿ ತಯಾರಿಕೆಗೆ ಬೇಕಾಗುವಂಥ ಬೆಲ್ಲದ ರಸಾಯನ 40 ಲೀಟರ್ದಷ್ಟು ಬೆಲ್ಲದ ರಸಾಯನವನ್ನು ಜಪ್ತಿಪಡಿಸಿಕೊಂಡಿದ್ವಿ. ಅದರ ಜೊತೆಗೆ ನವಸಾಗರದ ಬಿಲ್ಲೆಗಳನ್ನು ಮತ್ತು 18 kg ಕೊಳೆತ ಬೆಲ್ಲವನ್ನು ನಾವು ಈ ದಿನ ಜಪ್ತಿಪಡಿಸಿಕೊಂಡು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ಭರತ್ ಚಂದ್ರಾಮ್ ಚೌಹಾಣ್ ಈತನನ್ನು ಬಂಧಿಸಿದ್ವಿ. ಇನ್ನೋರ್ವ ಆರೋಪಿಯಾದಂಥ ಮೋಹನ್ ಯಲ್ಲಪ್ಪ ಚೌಹಾಣ್ ಈತನನ್ನು ಸಹಿತ ನಾವು ಶೀಘ್ರದಲ್ಲೇ ಬಂಧಿಸ್ತೀವಿ. ಈ ಕೃತ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದರು ಅನ್ನುವಂಥ ಬಾತ್ಮಿ ನಮಗಿತ್ತು. ಆಮೇಲೆ ಈ ಪ್ರಕರಣವನ್ನು ನಮ್ಮ ಅಬಕಾರಿ ಉಪಾಯುಕ್ತರ ಕಚೇರಿಯ ಅಬಕಾರಿ ನಿರೀಕ್ಷಕ AA ಮುಜಾವರ್ ನಾನು ದಾಖಲಿಸಿಕೊಂಡಿದ್ದೀನಿ. ತನಿಖೆಯನ್ನು ಮುಂದುವರಿಸಿದ್ದೀನಿ. ತನಿಖೆಯಲ್ಲಿ ಈ ಮುದ್ದೆಮಾಲನ್ನ ಗಾಂಜಾವನ್ನು ಯಾರಿಗೆ ಕೊಡಲಾಗ್ತಿತ್ತು ಮತ್ತು ಎಲ್ಲಿಂದ ತರಲಾಗ್ತಿತ್ತು ಅನ್ನೋದನ್ನ ಪತ್ತೆ ಹಚ್ಚಿ ಮತ್ತೆ ನಾನು ತಿಳಿಸ್ತೀನಿ. ಇದರ ಜಪ್ತಿಪಡಿಸಿಕೊಂಡ ಒಟ್ಟು ಮುದ್ದೆಮಾಲಿನ ಮೌಲ್ಯ ಅಂದಾಜು 75,000ದಷ್ಟು ಮೌಲ್ಯದ ವಸ್ತುಗಳನ್ನು ನಾವಿವತ್ತು ಜಪ್ತಿಪಡಿಸಿದ್ದೀವಿ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852.
ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।